ಜೆಎಸ್ಎಸ್ ವಿಶೇಷಚೇತನ ಪಾಲಿಟೆಕ್ನಿಕ್ ವತಿಯಿಂದ ಮುಕ್ತ ದಿನ ಉದ್ಘಾಟನಾ ಸಮಾರಂಭ. ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಎಲ್ಲ ವೇದಿಕೆಗೆ ನಮಸ್ಕರಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಕಿವಿ ಕೇಳಿಸ್ತದೆ. ಒಂದಷ್ಟು ಜನಕ್ಕೆ ಕಿವಿ ಕೇಳುತ್ತೆ, ಒಂದಷ್ಟು ಜನಕ್ಕೆ ಕಿವಿ ಕೇಳಿಸಲ್ಲ. ಅಟ್ಲೀಸ್ಟ್ ಕಿವಿ ಕೇಳಿಸೋರಿಗೆ ನಾನು ಹೇಳಿರೋದು ಕೇಳಿಸಿದೆಯಲ್ವ. ಎಲ್ರಿಗೂ ನಮಸ್ಕಾರ. ಓಕೆ, ಇದಕ್ಕೆ ಮೇಲೆ ನಮಸ್ಕಾರ ಹೇಳಿದ್ರೆ ಸರಿ ಹೋಗಲ್ಲ. ಓಕೆ. Respected dignitaries on the dais, esteemed faculty, parents and my dear students, I offer my humble pranams to His Holiness Shri Jagadguru Shri Shivaratri Deshikendra Mahaswamiji, the President of JSS Mahavidyapita, and seek his blessings for the success of this event. A very warm welcome to all of you. ಇವತ್ತು ಈ JSS ಪಾಲಿಟೆಕ್ನಿಕ್ ಫಾರ್ ಡಿಫ್ರೆಂಟ್ ಏಬಲ್ಡಿಂದ ಒಂದು ಓಪನ್ ಡೇ ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡಿದ್ವಿ. ಓಪನ್ ಡೇ ಅಂತಂದರೆ ಜಸ್ಟ್ ಒಂದು ವಿಸಿಟ್ ಮಾಡಿಬಿಟ್ಟು ಹೋಗೋದು ಅಂತಲ್ಲ. ಇಲ್ಲಿ ಎಷ್ಟೋ ಥರ ಒಂದು ಪಾವಾಡಗಳು ಇಲ್ಲಿ ನಡೀತಾ ಇದೆ. ಅಮೇಝಿಂಗ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ದಿಸ್ ಪಾಲಿಟೆಕ್ನಿಕ್. ಇನ್ ದ ಸೆನ್ಸ್, ಒಂದು ಮಗು ವಿತ್ ಡಿಫ್ರೆಂಟ್ಲಿ ಏಬಲ್ಡ್ ಆರ್ ಡಿಫಿಕಲ್ಟೀಸ್ ಲೈಕ್ ಹಿಯರಿಂಗ್ ಇಂಪೇರ್ಡ್ ಅಥವಾ ಬ್ಲೈಂಡ್ನೆಸ್ಸು ಅಥವಾ ಲೊಕೊಮೋಟರ್ ಪ್ರಾಬ್ಲಮ್ ಇರೋರಿಗೆ ಸಮಾಜದಲ್ಲಿ ಸಾಕಷ್ಟು ಫೆಸಿಲಿಟೀಸ್ ಇಲ್ಲ. ಈಗಲೂ ಕೂಡ SSLC ಆದ ನಂತರ ಅವ್ರಿಗೆ ಎಲ್ಲಿಗೆ ಹೋಗಬೇಕು ಅನ್ನೋದು ಎಲ್ಲಿನೂ ಗೊತ್ತಾಗ್ತಿಲ್ಲ. ಸುಮಾರು ಜನಕ್ಕೆ ಏನು ಮಾಡಬೇಕು, ಫ್ಯೂಚರು, ಹೌ ಲಾಂಗ್ ದೇ ಕ್ಯಾನ್ ಸಪೋರ್ಟ್, ಪೇರೆಂಟ್ಸ್ ಎಷ್ಟು ದಿವಸ ಅವ್ರನ್ನ ಸಪೋರ್ಟ್ ಮಾಡ್ತಾರೆ, ಇದೊಂದು ಬಿಗ್ ಚಾಲೆಂಜ್. ಈವನ್ ದೋ ಗೌರ್ಮೆಂಟಲ್ಲಿ ಕೆಲವು ಸ್ಕೀಮ್ಗಳಿರ್ತದೆ, ಪೆನ್ಷನ್ ಸ್ಕೀಮ್ ಇರ್ತದೆ, ಸ್ಮಾಲ್ ಅಮೌಂಟ್ ಇಸ್ ಗಿವನ್ ಫಾರ್ ಎಸ್ ಅ ಪೆನ್ಷನ್. ಆ್ಯಂಡ್ ಅಪ್ ಟು ಸ್ಕೂಲ್ ಲೆವೆಲ್ SSLC ತನಕ ಅವ್ರನ್ನ ಒಂದು ಲೆವೆಲ್ಗೆ ಶಿಕ್ಷಕರು ಪೇರೆಂಟ್ಸ್ ಅವ್ರನ್ನ ಒಂದು ಲೆವೆಲ್ಗೆ ತರ್ತಾರೆ. SSLC ಆದಮೇಲೆ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಇಟ್ಸ್ ಅ ಬಿಗ್ ಕ್ವಶನ್ ಮಾರ್ಕ್. ನಿಜವಾಗ್ಲು. ಯಾಕಂದರೆ ಇವತ್ತೊಂದು ದಿವಸ ಒಬ್ಬ ಹಿಯರಿಂಗ್ ಇಂಪೇರ್ಡ್, ಕಿವಿ ಕೇಳಿಸಲ್ಲ, ಮಾತು ಬರಲ್ಲ ಅಂತಂದರೆ ಸಮ್ ದೇರ್ ಆರ್ ಡೆಫ್ ಸ್ಕೂಲ್ಸ್ ಅರೌಂಡ್ ದಿ ಸ್ಟೇಟ್ ಆ್ಯಂಡ್ ದೆನ್ ಔಟ್ ಆಫ್ ಸ್ಟೇಟ್ ದೇರ್ ಆರ್ ಸೋ ಮೆನಿ ಡೆಫ್ ಸ್ಕೂಲ್ಸ್ ಆರ್ ಅವೈಲಬಲ್. ದೇ ವಿಲ್ ಕಮ್ ಟು ಅಪ್ ಟು SSLC. ಆಫ್ಟರ್ SSLC ಅವ್ರಿಗೆ ಎಲ್ಲಿಗೆ ಹೋಗಬೇಕು? ಕಾಲೇಜಿಗೆ ಹೋದರೆ ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಲ್ಲ, ಸೈನ್ ಲ್ಯಾಂಗ್ವೇಜ್ ಇಲ್ಲ, ಅಷ್ಟು ಟೆಕ್ನಾಲಜೀಸ್ ಇಲ್ಲ. ಬಟ್ ಎಲ್ಲಿಗೆ ಹೋಗಬೇಕು ಅನ್ನೋದು ಒಂದು ಬಿಗ್ ಕ್ವಶನ್ ಮಾರ್ಕ್. ಇಲ್ಲಿಗೆ ಬಂದಾಗ ನಮ್ಮ JSS ಪಾಲಿಟೆಕ್ನಿಕ್ ಫಾರ್ ಡಿಫ್ರೆಂಟ್ ಏಬಲ್ಡಲ್ಲಿ ದೇರ್ ಆರ್ 7 ಪ್ರೋಗ್ರಾಮ್ಸ್ ವಿ ಆರ್ ಆಫರಿಂಗ್ ರೈಟ್ ನಾವು. ಅಲ್ಲಿ ಸೇರಿಕೊಂಡಾಗ ಆರ್ಕಿಟೆಕ್ಚರ್ ಆಗ್ಬೋದು, ಕಮರ್ಷಿಯಲ್ ಪ್ರಾಕ್ಟೀಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಜ್ಯುವೆಲ್ರಿ ಡಿಸೈನ್ ಆ್ಯಂಡ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಅಪಾರಲ್ ಡಿಸೈನ್ ಅಂತ 7 ಥರ ಕೋರ್ಸನ್ನು ಇವ್ರಿಗೆ ಶೂಟ್ ಆಗಂಗೆ ನಾವು ಕೋರ್ಸನ್ನು ಡಿಸೈನ್ ಮಾಡಿಸಿ ಇವ್ರಿಗೆ ನಾವು ತರಬೇತಿ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ, ಸ್ಕಿಲ್ಸ್ನ ಇನ್ಫ್ಯೂಸ್ ಮಾಡ್ತಾಯಿದ್ವಿ. ಅದರಿಂದ ಅವರು 3 ವರ್ಷ ಕಾಲ ಓದ್ಕೊಂಡು ಆಫ್ಟರ್ ದಟ್ ದೇ ಆರ್ ಗೋಯಿಂಗ್ ಫಾರ್ ಐದರ್ ಪ್ಲೇಸ್ಮೆಂಟ್ ಆರ್ ಹೈಯರ್ ಸ್ಟಡೀಸ್. ಇದಕ್ಕೆ ಸಾಕಷ್ಟು ಸಪೋರ್ಟ್ಗಳು ಬೇಕಾಗತ್ತೆ. ಯಾಕಂದರೆ ನಾರ್ಮಲ್ ಅವ್ರಿಗೆ ಪಾಠ ಮಾಡೋದು ತುಂಬ ಕಷ್ಟ. ಆದ್ರೂ ಇಂಥ ಸ್ಪೆಷಲ್ ಮಕ್ಕಳಿಗೆ ಪಾಠ ಮಾಡೋದು ಎಷ್ಟು ಕಷ್ಟ ಅಂತ ನಮ್ಮ ಪೋಷಕರು ಬಂದಿರ್ತಾರೆ ಅಥವಾ ಟೀಚರ್ಸ್ ಬಂದಿರ್ತಾರೆ, ನಮ್ಮ ಮೆಂಟರ್ಸ್ ಸುಮಾರು ಜನ ಇರ್ತಾರೆ. ಅವರು ಎವ್ರಿ ಡೇ ಏನಾಗುತ್ತೆ ಅಂದರೆ ದೇ ಆರ್ ಫೈಟಿಂಗ್, ದೇ ಆರ್ ಸ್ಟ್ರಗ್ಲಿಂಗ್ ಟು ಗಿವ್ ಎಜುಕೇಷನ್ ಟು ದಿ ಸ್ಪೆಷಲಿ ಏಬಲ್ಡ್. ಒಂದು 5 ನಿಮಿಷ, ಬೇರೆ 5 ನಿಮಿಷನೇ ಬೇಡ, ಒಂದು ಹಾಫ್ ಆನ್ ಅವರ್ ನಮ್ಮ ಮೊಬೈಲ್ ಫೋನ್ ಬಿಟ್ಟಿರೋಕ್ಕಾಗತ್ತಾ? ಇಲ್ಲ. ಮೊಬೈಲ್ ಫೋನ್ ಇಸ್ ಕಂಪಲ್ಸರಿ. ಮೊಬೈಲ್ ಫೋನ್ ಇಲ್ಲದೆ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ ಫ್ಯೂಚರ್ ಏನಂತಾರೆ, ಹೊಸ ಟೆಕ್ನಾಲಜಿ ಬರ್ತದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲ್ತ್ಕೊಂಡಿಲ್ಲ ಅಂತಂದರೆ ಜೀವನ ಮಾಡೋದು ಕಷ್ಟ ಆಗುತ್ತೆ. ನಾಟ್ ಓನ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾವು ಜನರೇಟಿವ್ ಇಂಟೆಲಿಜೆನ್ಸ್ ಆ್ಯಂಡ್ ದೆನ್ ಆಪರೇಟಿವ್ ಇಂಟೆಲಿಜೆನ್ಸ್ ಆ್ಯಂಡ್ ದೆನ್ ಈ ಥರ ಸುಮಾರು ಇಂಟೆಲಿಜೆನ್ಸ್ಗಳು ಈಗ ಶುರು ಆಗ್ತಿದೆ. ವಿತೌಟ್ಸ್ ಎನಿಬಡೀಸ್ ಹೆಲ್ಪ್ ದಿ ಕ್ಯಾನ್ ಡೂ ಎವ್ರಿಥಿಂಗ್. ಆ ಥರ ಟೆಕ್ನಾಲಜೀಸ್ ಬರ್ತಾ ಇದೆ. ಏನು ಹೇಳಕ್ಕೆ ಬಂದೆ ಅಂತಂದರೆ, ಮೊಬೈಲ್ ಫೋನ್ ಇಲ್ಲದೆ ಇರೋಕ್ಕಾಗಲ್ಲ, ಹೌದಲ್ವಾ? ಒಂದು ನಿಮಿಷ ಎಲ್ಲರೂ ಕಿವಿ ಮುಚ್ಕೊಳ್ಳಿ. ಒಂದು 10 ನಿಮಿಷ ನಾನು ಮಾತಾಡ್ತೀನಿ. ಏನಾರು ಅರ್ಥ ಆಗುತ್ತೆ ನಿಮಗೆ? ಆಗಲ್ಲ. ಒಂದಷ್ಟು ದಿವಸ ಆದಮೇಲೆ ಎದ್ದು ಹೊರಟೋಗ್ತೀರ, ಆಗಲ್ಲ. ಒಂದು 5 ನಿಮಿಷ ಕ್ಲೋಸ್ ಮಾಡ್ಕೊಳ್ಳಿ. ನಿಮ್ಮ ಐಸ್ನ ಕ್ಲೋಸ್ ಮಾಡಿಕೊಂಡು ಪ್ರಪಂಚ ಎಷ್ಟು ಕತ್ಲೆ ಇದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಅದು ಅಂಥ ಮಕ್ಕಳಿಗೆ ಆ ಥರ ಪೇಯ್ನ್ ಗೊತ್ತಾಗುತ್ತೆ. ನಮಗೆ ನಾರ್ಮಲ್ ಅವ್ರಿಗೆ ಸಾಮಾನ್ಯ ಅದು ಗೊತ್ತಾಗಲ್ಲ, ಆ ಪೇಯ್ನ್ಗಳು ಗೊತ್ತಾಗಲ್ಲ. ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಮ್ಯೂಸಿಕ್ ಕೇಳ್ತೀವಿ, ಒಂದು ಬ್ಯೂಟಿಫುಲ್ಲಾಗಿ TV ನೋಡ್ತೀವಿ, ಕಲರ್ಫುಲ್ಲಾಗಿ ಎಲ್ಲ ಕಡೆ ನೋಡ್ತೀವಿ, ಟ್ರಾವೆಲ್ ಮಾಡ್ತೀವಿ, ಓಡಾಡ್ತೀವಿ, ಕಿವಿ ಕೇಳಿಸ್ಕೊತೀವಿ, ಮಾತಾಡ್ತೀವಿ. ಬಟ್ ಇಂಥ ಮಕ್ಕಳು ಲೈಫ್ ಲಾಂಗ್ ಏನಂತಂದರೆ ದೇ ಆರ್ ನಾಟ್ ಏಬಲ್ ಟು ಸ್ಪೀಕ್, ನಾಟ್ ಏಬಲ್ ಟು ಹಿಯರ್, ನಾಟ್ ಏಬಲ್ ಟು ಸಿ. ಅಂಥ ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಟ್ಟು ಅವರ ಜೀವನನ ನಾವು ಮುಂದಕ್ಕೆ ತರೋದ್ರಲ್ಲಿ
ನಮ್ಮ ಟೀಚರ್ಸ್ ಆಗಲಿ ನಮ್ಮ ಮೆಂಟರ್ಸ್ ಆಗಲಿ ಭಾಳಷ್ಟು ಶ್ರಮಪಟ್ಟು ಅವನೊಂದು ಲೆವೆಲ್ಗೆ ತರ್ತಾ ಇದ್ದಾರೆ. ಈ ಓಪನ್ ಡೇ ಉದ್ದೇಶ ಏನಂತಂದರೆ ನಮ್ಮ ಮಕ್ಕಳು ಹೆಂಗೆ ಓದ್ತಾ ಇದ್ದಾರೆ, ಈ ಕೆಲವು ಪ್ರಾಜೆಕ್ಟ್ಸ್ ಮಾತ್ರ ಇಲ್ಲಿ ಇಡ್ಸಿದ್ದೀವಿ. ಅಂದರೆ ಇದಕ್ಕೆ ಜಾಗ ಸಾಲಲ್ಲ, ಇದಕ್ಕೊಂದು 2 ಎಕರೆ ಜಾಗ ಬೇಕಾಗತ್ತೆ, ಅಷ್ಟೊಂದು ಪ್ರಾಜೆಕ್ಟ್ಗಳಿದೆ. ಅದರಲ್ಲಿ ಇರೋದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ಗಳನ್ನ ನಾವಿಲ್ಲಿ ಪ್ರದರ್ಶನ ಮಾಡಿದ್ವಿ. ಒಂದೊಂದು ಡಿಪಾರ್ಟ್ಮೆಂಟಿಂದ ಅವರವರ ಸ್ಟೂಡೆಂಟ್ಸ್ಗಳು ಅದನ್ನು ಪ್ರದರ್ಶನ ಮಾಡಿದ್ದಾರೆ. ನೀವು ಅದನ್ನು ನೋಡ್ಬೋದು. ಅಂದರೆ ಇದು ಜಸ್ಟ್ ಲೈಕ್ ದಟ್ ಏನೋ ಒಂದು ಮಾಡ್ಕೊಂಡು ಬಂದಿರೋದು. ಇಟ್ಸ್ ಅ ಪಾರ್ಟ್ ಆಫ್ ದೇರ್ ಕರಿಕ್ಯುಲಮ್. ಅವ್ರ ಸಿಲೆಬಸ್ಸಲ್ಲಿ ಏನಿದೆಯೋ ಅದನ್ನು ರೆಡಿ ಮಾಡಿಸಿ ಒಂದು ಪ್ರಾಜೆಕ್ಟ್ ಅಂತ ಮಾಡಿಸಿ ಅದರಿಂದ ದಿನಾಂಕ 13/2/2025ರಿಂದ 14/2/2025ರವರೆಗಿನ ನಗರದ JSS ತಾಂತ್ರಿಕ ಶಿಕ್ಷಣ ಸಂಸ್ಥೆ ಸಮೋಚ್ಚಯ ಆವರಣದಲ್ಲಿ JSS ವಿಶೇಷ ಚೇತನ ಪಾಲಿಟೆಕ್ನಿಕ್ ವತಿಯಿಂದ ಮುಕ್ತ ದಿನ ಉದ್ಘಾಟನಾ ಸಮಾರಂಭವನ್ನು ವಿಶೇಷ ಚೇತನರಿಗೆ ಶೈಕ್ಷಣಿಕ ವಸ್ತುಗಳ ಪ್ರದರ್ಶನ ಗಮನ ಸೆಳೆಯಿತು. ಹಾಗೂ ವಿಜ್ಞಾನ ಮಾದರಿಯ ಮತ್ತು ಗಣಿತ, ಆಯುರ್ವೇದಿಕ್ ಔಷಧಿ ಸಂಬಂಧಿಸಿದ ವಿಚಾರಗಳು ಹಾಗೂ ಕೋಟೆ ಕಟ್ಟಳೆಗಳು, ಸುಪ್ರೀಂ ಕೋರ್ಟ್, ಇನ್ನು ಇತರ ಮಾದರಿಯ ಚಿತ್ರಣವನ್ನು ಮಕ್ಕಳಿಂದ ತಯಾರಿಸಿದ್ದು. ಈ ಒಂದು ಚಿತ್ರಣವನ್ನು ನೋಡಿ ಎಲ್ಲರೂ ಗೌರವಪೂರ್ವಕವಾಗಿ ನಮಿಸಿದರು.